ಎಲ್ಲಿಗಪ್ಪ ತರುಣ್ ನಾವು ಇವತ್ತು ಹೋಗ್ತಾ ಇರೋದು? ಇವಾಗ ನಾವು ಈಶಾ ಫೌಂಡೇಶನ್ ಹೋಗ್ತಾ ಇದೀವಿ. ಯಾಕೆ ಖುಷಿಗೆ? ಸುಮ್ಮನೆ ಲಾಂಗ್ ಡ್ರೈವ್ ಇಲ್ಲ, ಶಾರ್ಟ್ ಡ್ರೈವ್ ಅದು. ಹಾಫ್ ಡೇ ಟ್ರಿಪ್, ಒನ್ ಡೇ ಟ್ರಿಪ್. ವೀಕೆಂಡ್ಗೆ ಅಂತ ಹೋಗೋಣ ಅಂತ ಅನಿಸ್ತು. ಹೋಗ್ತಾ ಇದ್ದೀವಿ ಪುನೀತ್ನ ಮಾತಾಡ್ಸಿ ಫ್ರೆಂಡ್. ಬೆಳಗ್ಗೆ ನೋಡ್ರಿ ಹೆಂಗ ಕೂತವನ ಅಲ್ಲಿ ಸೈಡಲ್ಲಿ. ಮಚ್ಚ ಆರಾಮ? ನಿದ್ದೆ ಬ್ರೋ, ಇನ್ನ ಆರಾಮ್ ಬ್ರೋ, ಆರಾಮ ಫುಲ್ ಆರಾಮ್. ನೀನ್ ಎಷ್ಟೋ ಜನ ನೋಡಕ್ ಆಗಿರಲ್ಲ, ವಾಯ್ಸ್ ಕೇಳಿರ್ತಾರೆ. ಸರಿನಪ್ಪ, ಆಯ್ತು. ಹೋಗ್ತಾ ಹೋಗ್ತಾ ಹಂಗೆ ಸಿಗೋಣ ಅಂದಿವೆ. ಬನ್ನಿ ಗಾಯ್ಸ್ ಹೋಗೋಣ. ಈಗ ಇಲ್ಲಿ ಏರ್ಪೋರ್ಟ್ ರೋಡ್ ಫ್ಲೇವರ್ ಅಲ್ಲಿ ಇದೀರಿ. ಅದಪ್ಪ ಫ್ಲೇವರ್ ಇದು? ಅದೇ ಏರ್ಪೋರ್ಟ್ ರೋಡ್ ಫ್ಲೇವರ್ ಇದು. ಎಷ್ಟು ಅವರ್ ಜರ್ನಿ ಇಲ್ಲಿ? ಏನು 1 ಅವರ್ ಇಲ್ಲ, ಇನ್ನ ಬೇಗನೆ ಹೋಗ್ಬಿಡ್ತೀವಿ. ಅಷ್ಟು ಬೇಗ ಹೋಗ್ತೀರೇನೋ? ಅರ್ಧ ಮುಕ್ಕಾಲು ಗಂಟೆ. ಎಲ್ಲಾರು ಫಸ್ಟ್ ಟೈಮ್ ಏನು ಹೋಗ್ತಿರೋದು ಈಶಾಗೆ? ಇಲ್ಲ ಬ್ರೋ, ಹೋಗಿದ್ದೀರಾ? ಒಬ್ಬನೇ ಅನ್ಸುತ್ತೆ ಫಸ್ಟ್. ನಾನು ಫಸ್ಟ್ ಟೈಮ್. ಪುನೀತ್ ನೀನು? ನಾನು ವಾಲ್ಪೇಪರ್ ನೋಡಿಲ್ಲ. ನೋಡಿ ಗಾಯ್ಸ್, ಬೆಳಬೆಳಗ್ಗೆ ಫಾಗು ನಿಮ್ಗೆ ಕಾಣಿಸ್ತಿದ್ಯೋ ಇಲ್ವೋ? ಆದರೆ ವ್ಯೂ ಮಾತ್ರ ಸೂಪರ್ ಆಗಿದೆ. ಇಲ್ವಲ್ಲ ಅಂತ. ನೀವು ಈ ತರ ಫಾಗ್ ನೋಡಿರಕ್ಕೆ ಚಾನ್ಸೇ ಇಲ್ಲ ಅನ್ಕೊಳ್ಳಿ. ನೋಡಿ ರೋಡೇ ಕಾಣಿಸ್ತಲ್ಲ. ನೋಡಿ ಯಾವ್ದೋ ಒಂದು ಹಂದಿ ಹತ್ಬಿಟ್ಟೈತೆ ಕಾರ್ಗೆ. ನಮ್ಮಮ್ಮ ನೋಡ್ತಾರೆ ಸುಮ್ಮನೆ ಬ್ರೋ. ಅವ್ರಮ್ಮ ನೋಡ್ತಾರಂತೆ ಬ್ರೋ, ಸುಮ್ನೆ ಇರ್ಬೇಕಂತೆ. ಅವ್ರಮ್ಮ ನೋಡ್ತಾರಂತೆ. ಆಂಟಿ ನೋಡಿ, ನಿಮ್ ಮಗ ಇಲ್ಲಿ ಇವತ್ತು ಇಲ್ಲಿ ಈಶಾ ಫೌಂಡೇಶನ್ ಬರ್ತೀನಿ ಅಂತ ಹೇಳ್ಬಿಟ್ಟು ಬಂದಿದ್ದಾನೆ. ಆದ್ರೆ ಏನ್ ತಿನ್ಕೊಂಡ್ ಬಂದಿದ್ದಾನೆ ಗೊತ್ತಿಲ್ಲ. ಕೀ 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 ಅಂತ ಅವನೇ. ಏನಾದ್ರು ನಿಮ್ ಗಾಡಿ ಆರನ್ಗಿರೋ ಏನಾರು ತಿನ್ಕೊಂಡ್ ಬಂದವನ ಗೊತ್ತಿಲ್ಲ. ನೋಡಿ ನೋಡಿ ಮಿಸ್ ಆಗಿ ಎಗರುತ್ತಾ ನೋಡಿ ನೋಡಿ ಕುಕ್ಕರ್ ವಿಸಲ್ ಹೊಡ್ದಂಗೆ. ನೋಡೋ ಅವ್ನು ಹೆಂಗೋ, ನೋಡೋ ಅವನು ನಕ್ಕೊಂಡು ಬಚ್ಚಿಕೊಂಡ ಚಂದ ಹಾಕೋಣ. ಏನೋ ಕಣ್ಣೇ ಬಿಡ್ತಿಲ್ವಲ್ಲ ನೀನು? ಬೆಳಕಾಗಾಯ್ತು. ಕೆಲಸ ಆಯ್ತಲ್ಲ ಬ್ರೋ, ನೈಟ್ ಕೆಲಸ ಮಾಡ್ದ. ಎಲ್ಲ ಕುನಾಲ್ ಇಲ್ಲ, ರೈಟ್ ನೋಡ್ಕೊಂತೀನಿ. ಇಲ್ಲ ಮುಂದೆಗಡೆ ತಾನೆ ಸಿಗ್ನಲ್ ಯೂಟರ್ನ್. ಮಚ್ಚ ಎಲ್ಲ ನಾಷ್ಟ ಮಾಡಕ್ ಹಾಕಪ್ಪ. ಏನು ಇವನು ಇನ್ನ ಎದ್ಕೊಂಡ ಅಷ್ಟೇ ನಾಷ್ಟ ಅಂತೆ. ಫ್ರೆಂಡ್ಸ್ ನೋಡಿ, ಭಾರತ್ ಪೆಟ್ರೋಲಿಯಂ ಕಾಣಿಸ್ತಾನೆ ಇಲ್ಲ. ಅವ್ನು ಅಜ್ಜಿಲೇ ನೋಡಿ ಫ್ರೆಂಡ್ಸ್, ಮುಂದೆ ಗಾಡಿನೇ ಕಾಣಿಸ್ತಲ್ಲ ನಮ್ಗೆ. ಆಹಾ ಹಾ ಹಾ. ನೀವು ಯಾವಾಗಾನ ಹೋಗಿದ್ರ ಬೆಳಿಗ್ಗೆ ರೈಡು? ಮಸ್ತಾಗಿರುತ್ತೆ ಮಾತ್ರ. ಇವಾಗ ನೋಡಿ ಫ್ರೆಂಡ್ಸ್, ಸ್ವಲ್ಪ ಹೊತ್ತು ಕಾರಲ್ಲಿ ಬಾಂದೇಶ ಕಾಣಲ್ಲ. ಇದೆ, ಇದನ್ನ ಅವಾಯ್ಡ್ ಮಾಡಕ್ ನಾವು ಹೆಂಗ್ ಹೋಗ್ತೀವಿ ಅಂತ ನೋಡಿ. ಅಲ್ಲೆಲ್ಲ ಹೇಳ್ಬೇಡಮ್ಮ. ಓ ನೋಡ್ರಪ್ಪ, ಇಲ್ಲಿ ಗಾಡಿ ಆಕ್ಸಿಡೆಂಟ್ ಆಗೈತೆ. ಈ ಫಾಗ್ ಗಾಡಿ ಕುತ್ಕೊಂಡು ಮತ್ತೆ ಬ್ಯಾನೆಟ್ ಎಲ್ಲ ಓಪನ್ ಮಾಡ್ಕೊಂಡು ಗಿಡಗಳೆಲ್ಲ ಹಾಕ್ತಾನ. ಯಾಕಂದ್ರೆ ಇದಿಲ್ವಾ ಗಾಡಿಲಿ? ಇದಿಲ್ವಾ ಯಾವ್ದು? ಅಲ್ವೋ ಗಾಡಿ ರಿಪೇರಿ, ಪಾರ್ಕಿಂಗ್ ಲೈಟ್ ಇಲ್ವಾ? ಅಲ್ವೋ ಗಾಡಿ ರಿಪೇರಿ ಆಗಿರೋ ಹೋಗ್ಬೇಕಾಗಿತ್ತು. ಅದೇ ರಿಪೇರಿ ಆಗೈತೆ. ಎಲ್ಲ ಇಷ್ಟೊತ್ತಿಗೆಲ್ಲ ಮೆಡಿಕಲ್ ಶಾಪ್ ಸಿಕ್ಕಿರುತ್ತಲ್ಲ, ಮೂ ತೊಗೊಳಕ್ ಅವರು. ನೋಡಿ ಫ್ರೆಂಡ್ಸ್, ನೋಡಿ 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 ಮಚ್ಚ ಏನಕ್ಕೆ ಮೂ ಅಲ್ಲ, ಅದೇನೋ ಮೂವ್ ಹಾಕ್ಬೇಕಂತೆ ಕಾರ್ಗೆ. ಇಷ್ಟೊತ್ತಿಗೆ ಮೆಡಿಕಲ್ ಶಾಪ್ ತೆಗ್ದಿರುತ್ತೆ. ಒಳ್ಳೆ ಸವಾಸ ಇವರು. ನಾನು ನಾರ್ಮಲ್ ಕ್ಯಾಮಲ್ ಮಾಡ್ತೀನಿ. ಯಾಕಪ್ಪ ನಿನ್ ಗಾಡಿ ಗಿಡಗಳು ಹಾಕ್ಬೇಕಾ? ಏನ್ ಆರಾಮಪ್ಪ? ಯಾಕೆ ನಾರ್ಮಲ್ ಕ್ಯಾಮಲ್ಲೇ ಮಾಡ್ಬೇಕು. ಮಚ್ಚ ಇದು ಯಾವ್ದೋ ಗಾಡಿ ಏನಾರ ಒಂಚೂರು ಪ್ರಾಬ್ಲಮ್ ಆಗಿದ್ದಷ್ಟೇ ಗಿಡಗಳು ಹಾಕ್ಬಿಡೋದು ಕಾರ್ಗೆ. ಇನ್ನೇನೋ ಮಾಡ್ತಾರಲ್ಲ, ಏನ್ ಮಾಡಾಗುತ್ತೆ ಹೇಳು? ಒಯ್ದು ಬಿಡ್ತಾರೆ ಅಷ್ಟೇ. ನೋಡಿ ಪಾಪ ಜನಗಳು ಎಷ್ಟು ಕಷ್ಟ ಬೀಳ್ತಾರೆ ಈ ಇದ್ರಲ್ಲಿ, ಚಳಿಲಿ. ನೋಡಿ ನಮ್ಮ ಬಗ್ಗೆ ಎಲ್ಲ ಹೇಳಂಗಿಲ್ಲ. ನೋಡಿ ಹೆವಿ ಕಷ್ಟ ಬೀಳ್ತಿದ್ದಾರೆ ವರ್ಕರ್ಸ್. ಓಡಿಸೋದು ಕಷ್ಟ ಆಗ್ತದೆ. ನೋಡಿ ನೋಡಿ ಏನೂ ಕಾಣಿಸ್ತಾ ಇಲ್ಲ. ನಾವೊಂದು ಗಿಡ 2 ಗಿಡ ತಗೊಬೇಕು ಇವಾಗ. ನಾವು ಈ ರೋಡಲ್ಲಿ ಓಡ್ಸಕ್ ಆಗ್ತಿಲ್ಲ. ನಾವೊಂದು 2 ಗಿಡ ತಗೊಂಡ್ರೆ ಸರಿ ಹೋಗುತ್ತೆ. ಈಗ ಯಾವ ಗಿಡ ಬ್ರೋ? ಅದೇ ಆ ಕಾರ್ಗೆ ಹಾಕಿದ್ರಲ್ಲ ಅದು. ಸೊಪ್ಪು.
ಸರಿ 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 ಬನ್ನಿ ಮುಂದೆ ಹಂಗೆ ಕಂಟಿನ್ಯೂ. ಕಾಡಲ್ಲಿ ಆರಾಮಮ್ಮ. ಪುನೀತ್ ಕಾಡಲ್ಲಿ ಸೊಪ್ಪು ತರ್ತೀಯ? ಕಾಡಲ್ಲಿ ಹೋಗಿ ನಿನ್ಗೆ ಸೊಪ್ಪು ತರ್ಬೇಕು. ನೀನ್ ತರಬೇಕಾ? ಸರಿ ತರ್ಕೊಂತ್ಯಾ? ಸರಿ. ಸೊಪ್ಪಂತ ಸೊಪ್ಪು ಇಲ್ಲಿ ನೋಡಿ ಮಾತಾಡ ಕಣ್ಣುಗಳು ಏನಾಗೈತೆ? ಯಾಕೆ ಬ್ರೋ ಸೊಪ್ಪು ಇದತ್ರನೇ ಬಿಟ್ರೆ ಎಲ್ಲಿಂದ ಕಾಣುತ್ತೆ ಕಣ್ಣು? ಚೆನ್ನಾಗಿ ಐತೆ. ಓ ಗಡ್ಡಕ್ಕ ಕುನಾಲಗೆ ಸೊಪ್ಪು ಇಸ್ಕೊಡ್ಬೇಕು, ಗಡ್ಡ ಬಂದಿಲ್ವ? ಬೆಳಗ್ಗೆ ಎಷ್ಟು ಮಾತಾಡ್ತಾವ ನೋಡ್ದ ಮಗ ನೋಡ್ದ? ಏನು ಕಾಣಿಸ್ತಿಲ್ಲ ಫ್ರೆಂಡ್ಸ್. ಸ್ವಾಮಿ ಸ್ವಾಮಿ ಶರಣ. ಲೆಫ್ಟ್ ಐತೆ. ಬಾರ ಯಾಕೋ ತಲೆ ಕೆಡ್ಸ್ಕೊಂಡೆ ಏನಿಲ್ಲ. ಅಲ್ಲೇನ್ ಕಾಣ್ತಿಲ್ಲ ಏನು? ಬೆಳಕಾಗ್ಲಿ ಸ್ವಲ್ಪ. ಕತ್ತಲೆ ಹೋಗಲ್ಲ ಏನ್ ಮಾಡೋದು? ಲೋ ಇದೇನ್ ಬೆಳಕಾಗಿಲ್ವೇನ ಈಗ? ಬರ್ತಾ ಹಂಸನಗರ್ ಹೋಗ್ಬಿಟ್ಟು ಬರೋಣ ಮಚ್ಚ. ಎಲ್ಲಿಗೆ? ಹಂಸನಗರ್. ಎಲ್ಲ ಬೇಡಪ್ಪ, ಹಂಸನಗರಲ್ಲಿ ಸಾಕಾಗ್ಬಿಡುತ್ತೆ ಈ ಗಾಡಿ ಎಗ್ರಕ್ಕೂ. ರಾಮಮೂರ್ತಿ ನಗರ್ ಇನ್ನೊಂದ್ ಹೆಸರು ಹಂಸನಗರ್. ಹಂಸಮೂರ್ತಿ ನಗರ್. ಹಂಸಮೂರ್ತಿ ನಗರ್ ಅದು ನಾಮಕರಣ ಮಾಡಿರೋದೇ ನಮ್ಮ ಪುನೀತೇಶ್ವರ ಅವರು. ಏರ್ಪೋರ್ಟ್ ಆಚೆನೆ ತಗೋ, ನಾವೆಲ್ಲ ಡ್ರಾಪ್ ಹಾಕಲ್ಲ. ಇನ್ನೂ ಜಾಗ ಸೀಟ್ ಬೇರೆ ಇಲ್ಲ. ಅಲ್ಲಿ ಕುತ್ಕೊಂಡಿದ್ದ ಮತ್ತೆ. ಯಾವ ಏರಿಯಾನ ಇದು? ಈಗ ದೇವನಹಳ್ಳಿ. ದೇವನಹಳ್ಳಿ. ಮತ್ತೆ ಏರ್ಪೋರ್ಟೇ ಕಾಣಿಸ್ತಾ ಇಲ್ಲ. ದೇವನಹಳ್ಳಿ ಅಂದ್ರೆ ಏರ್ಪೋರ್ಟ್ ಅಂತ ಹೇಳಿ. ಏನ್ ಏರ್ಪೋರ್ಟೇ ಕಾಣಿಸ್ಬೇಕಾ ಫುಲ್ ದೇವನಹಳ್ಳಿಲಿ? ದೇವನಹಳ್ಳಿ ಅಂದ್ರೇನೆ ಏರ್ಪೋರ್ಟೇ ತಾನೆ. ಫ್ಲೈಟ್ ಹೋಗ್ತೈತೆ, ಅದೇನು ಕಾಣಲ್ಲ ಅಷ್ಟೇ, ಫಾಗಿ ಐತೆ. ಇವಾಗ ಕ್ಯಾಮ್ರಾನ ಅಲ್ಲಿ ತಗೊಂಡೋಗಿದ್ದೆ ನಾನೀಗ. ಏರೋಪ್ಲೇನ್ ಕಾಣ್ತಾ ಇತ್ತು ಅಂದಿತ್ತು ಅಷ್ಟ. ಇಲ್ಲ ಮಚ್ಚ, ಇಲ್ಲಿ ಫ್ಲೈಟ್ ಟೇಕ್ ಆಫ್ ಆಗುತ್ತೆ. ಟೇಕ್ ಆಫ್ ಏರ್ಪೋರ್ಟ್ ಇರೋದಲ್ಲಿ ಹಿಂಗ್ ಟೇಕ್ ಆಫ್ ಆಗುತ್ತೆ. ಹಿಂಗಾಗ್ಬೋದು ಅನ್ಸುತ್ತೆ, ಡೈರೆಕ್ಷನ್ ಅಷ್ಟೇ. ಅದೋಡ ಮಚ್ಚ, ಅದೆಲ್ಲ ಏರ್ಪೋರ್ಟ್ ಅನ್ಸುತ್ತೆ, ಗೊತ್ತಿಲ್ಲ. ಇನ್ನ ಮುಂದೆ ಇನ್ನ ಮುಂದೆ ಏರ್ಪೋರ್ಟ್ ನೋಡಿ. ಏರ್ಪೋರ್ಟ್ ಟ್ಯಾಕ್ಸಿ ಬಸ್ ಸ್ಟಾಪ್. ಇದು ಬಸ್ ಸ್ಟಾಪ್. ಎಲೆಕ್ಟ್ರಿಕ್ ಗಾಡಿಗಳಿಗೆಲ್ಲ ಚಾರ್ಜ್ ಮಾಡ್ಕೊಬೋದು ಇಲ್ಲಿ. ಅಲ್ಲೇ. ಆದ್ರೆ ನಮ್ದು ಎಲೆಕ್ಟ್ರಿಕ್ ಅಲ್ವೇ, ಕಾಯೋದಿಲ್ಲ ಮಚ್ಚ. ನಮ್ದು ಡೀಸೆಲ್ ಗಾಡಿನಾ? ನಮ್ದು ಡೀಸೆಲ್. ಏನ್ ಹಾಕ್ಬೇಕು? ರೂಟ್ ಹಾಕು. ರೂಟ್ ಹಾಕೋ. ಗೊತ್ತು ಅಂತ ಹೇಳ್ದಲ್ಲ. ಇಲ್ಲೇ ನಾಷ್ಟ ಮಾಡೋಣ. ನಾಷ್ಟ ಅಂತಾನಲ್ಲ. ತರುಣ್ ಇದೆ. ಚೆನ್ನಾಗೈತೆ ಅನ್ಸುತ್ತೆ ನಾಷ್ಟ ಇಲ್ಲಿ. ಈ ರೋಡ್ ಹೋಗು, ಈ ರೋಡ್. ಅವರೆಲ್ಲ ಯಾಕೆ ನಾಷ್ಟ ಮಾಡಂಗಿಲ್ಲ, ನೊಬ್ಬನೇ ತಿನ್ಕೊಂಬಿಡ್ಲಾ ಅಂತ ಹೇಳ್ಕತ್ತೀವಿ. ಈ ಮಚ್ಚ ನಾಷ್ಟ ಮಾಡ್ಬಿಡ್ಬೋದೈತ್ಲಿ. ಅದನ್ನೇ ಹೇಳ್ತಾರ, ಇಲ್ಲಿ ಬೇಡ ಆಡ್ಸೋದು ಹೆಂಗ್ ಓಡಿಸೋದು ಅಂತಾನೆ. ಇದನ್ನ ಓಡಿಸೋದಲ್ಲ, ಅದು ಹಿಡ್ಕೊಂಡಿರೋದು ಅಷ್ಟೇ. ಹಿಡ್ಕೊಳ್ಳೋದು ಅಷ್ಟೇ. ಓಡಿಸ್ತೀಯ ಹೇಗೆ ಬಡಿಸೋ ನಂತರ ಆಯ್ತಲ್ಲ ಇದು. ಕೈಯಲ್ಲಿ ನೋಡಿ ಅಲ್ಲಿ ಉಲ್ಟಾ ಇಟ್ಕೊಂಡು ಯೂಸ್ ಮಾಡೋದು ಹೆಂಗೆ ಅಂದ್ರೆ ಹಂಗೆ ಇಟ್ಕೊಳ್ಳೋದು ಸೀದಾ. ತರ್ಲೆ ಮಾಡ್ತಾರೆ ಫ್ರೆಂಡ್ಸ್ ಇವ್ರು ತುಂಬಾ. ತರ್ಲೆ ಬ್ರದರ್ಸ್ ಹಿಂಗೆ 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 ಓಡಿಸ್ಬಿಡ್ತಾರಲ್ಲ. ಚಿಕ್ಕಣ್ಣನೇ ಹಾಕ್ಬಿಟ್ಟಿದ್ಯಾ? ಚಿಕ್ಕಣ್ಣನೇ ಆಗ್ಬಿಟ್ಟು ಇಳಿಯೋದು ಗೊತ್ತು ತಾನೆ ಬ್ರೇಕು ಅಂತ ಇಳಿ. ಬರ್ರಿ ಬರ್ರಿ, ಎಲ್ಲರೂ ಟೀ ಕುಡ್ಕೊಂಡು ಹೋಗೋಣ. ಬರ್ರಿ ಬರ್ರಿ ಬರ್ರಿ. ಬಂದ್ ಹಾಕ್ತಾರೆ ಯಾರು? ಏ ಸ್ಪೆಷಲ್ ಏನು ಇದ್ಕೊಡ್ಬೇಕೆ ನಿಂಗೆ? ಎಲ್ಲರೂ ಇಟ್ಬಿಟ್ಟು ಒಂದಷ್ಟು ಇಳಿಯೋಣ ಅಂತ. ಸರಿ, ಇಲ್ಲಿ ಎಲ್ ಟೀ ಐತೆ ಎಲ್ಲ ನೋಡೋಣ ಬಾ. ಗೊತ್ತೈತೆ. ಮ್ಯಾಗಿ ಇಟ್ಟವ್ರಪ್ಪ ಇಲ್ಲಿ. ಮ್ಯಾಗಿನ ಕೊಡ್ಸು, ನಿಂದೆ ಟ್ರೀಟ್ ಇವತ್ತು ಕೊಡ್ಸಲ್ಲ. ಎಷ್ಟಣ್ಣ ಮ್ಯಾಗಿ? ಇರು ಫಸ್ಟ್ ಟೀ ಕುಡ್ಬಿಡೋಣ, ಆಮೇಲೆ ಹೇಳು. 90. ಟೀ ಕೊಡೋಣ ಬಿಡು, ಟೀ ಇಸ್ಕೋ ಫಸ್ಟ್. ಟೀ ಕುಡಿ ಆಮೇಲೆ. ನೋಡಿ ಇದೇ ಅಂಗಡಿ, ಟೀ ಕುಡ್ದಿದ್ದು ಹೇಗಿತ್ತು? ಈಶಾಗ ಏನಾರ ಬಂದ್ರೆ ಈ ತರ ರೋಡ್ ಸೈಡ್ ಚಿಕ್ಕ ಚಿಕ್ಕ ಅಂಗಡಿಗಳಲ್ಲಿ ಮಾತ್ರ ನಿಲ್ಸಕ್ಕೆ ಹೋಗ್ಬೇಡಿ. ಫಸ್ಟ್ ಆಫ್ ಆಲ್ ವರ್ಸ್ಟ್ ಎಕ್ಸ್ಪೀರಿಯನ್ಸ್. ಒಂಚೂರು ಚೆನ್ನಾಗಿರಲ್ಲ. ಮ್ಯಾಗಿ ಅಂತೂ ನಾವು ಕೊಡೋ ರೇಟೇ ಅಲ್ಲ, ಅದೆಲ್ಲ 90 rupees ಅಂತ ಒಂದು ಮ್ಯಾಗಿಗೆ. ಅದೆಲ್ಲ ವರ್ತೆ ಅಲ್ಲ. 10 ರೂಪಾಯಿ ಮ್ಯಾಗಿ ನಾವು ಟೀ ತಗೊಂಡ್ರೆ ಒಂಚೂರು ಚೆನ್ನಾಗಿರ್ಲಿಲ್ಲ. ಗಾಡಿ ಬೇರೆ ಅವಾಗ ಆಫ್ ಮಾಡ್ತಾರೆ. ಟೀ ಕೊಟ್ಟಿದ್ದಲ್ಲಿ ಟೀ ಏನೇನು ಹಾಕಿದೆ ಟೀಯಲ್ಲಿ? ನೀವೇ ಸರಿ. ಬಾದಾಮ್ ಪುಡಿ ಹಾಕ್ತಾರಂತೆ ಸರ್ ಫ್ರೆಂಡ್ಸ್. ಅದು ನಮ್ಗೆ ಏನೇನೋ ಸಿಕ್ತು ಟೀಯಲ್ಲಿ, ಅದೇ ಕೇಳಿದ್ರೆ ಅದೆಲ್ಲ ಹಾಕಿರ್ತೀರಿ ಟೀಯಲ್ಲಿ ಅಂತಾನೆ. ಬ್ರೆಡ್ ಸಿಕ್ತು ಅಂದ್ರೆ ಬ್ರೆಡ್ ಹಾಕಿರ್ತೀರಿ ಅಂತ. ಬಾದಾಮ್ ಸಿಕ್ತು ಅದು ಹಾಕಿರ್ತೀರಿ. ಅಲ್ಲ ಬ್ರೋ, ನೆಕ್ಸ್ಟ್ ಬಂದಾಗ ಏನಾದ್ರು ಜಿರಳೆ ಸಿಗ್ತಾನೆ, ಅದು ಸ್ಪೆಷಲ್ ಇಂಗ್ರೀಡಿಯೆಂಟ್ಸ್ ಅಂತ.
ಏನ್ ಮಾಡೋಣ ಅದು ಬೇಜಾರಪ್ಪ. ಅದ್ ಬೇರೆ ಫ್ರೆಂಡ್ಸ್, ಒಂದ್ ಗಾಡಿ ಮುಂದೆ ಹಾಕಿ ಇನ್ನೊಂದ್ ಗಾಡಿ ಹೋಗ್ಬಿಟ್ರೆ ಅವ್ರು ಬೇರೆ ಹೊಡಿಯಕ್ ಬರ್ತಾರೆ ನಮ್ಗೆ. ನಮ್ಮ ಅಂಗಡಿ ಕಾಣಿಸ್ಲಿಲ್ವಾ ಇಲ್ಲಿ? ನಮ್ ಗಾಡಿ ಹತ್ರ ಗಾಡಿ ಹಾಕ್ಬಿಟ್ಟು ಅವ್ರ ಹತ್ರ ಹೋಗಿ. ನಮ್ ಗಾಡಿ ಅಲ್ವಾ ಅಂಗಡಿ? ಅದೇ ಅವ್ರದ್ದು ಗಾಡಿನೇ ತಾನೆ, ಅಂಗಡಿ ಅಲ್ಲ ತಾನೆ. ಹೇಳಪ್ಪ ಕುನಾಲ್, ಸುಮ್ಮನೆ ಇವಾಗ ಏನೋ ಮಾತಾಡಕ್ಕಾಗಲ್ಲ. ಫುಲ್ ಟೀ ಕುಡ್ದಲ್ಲ ಹೇಳು. ಸೂಪರ್ ಆಗಿತ್ತು ಟೀ ಮಾತ್ರ, ಸಾಕಾಗಿತ್ತು. ವಾಯ್ಸೇ ಕೇಳಿಸ್ತಾ ಇಲ್ಲ ಕಣ. ಸಾಕಾಗಿತ್ತು ಫ್ರೆಂಡ್ಸ್ ಟೀ ಮಾತ್ರ. ನಿಮ್ ಮಗ್ದಲ್ಲೇ ಗೊತ್ತಾಯ್ತು ಬಿಡು ಸಾಕಾಗಿತ್ತು. ವಾಯ್ಸ್ ಬರ್ತಿಲ್ಲ ಅಂದಾಗ ಅರ್ಥ ಮಾಡ್ಕೊಬೇಕು. ಟೀ ಆ ರೇಂಜ್ ಕೆಲಸ ಕೊಡ್ತಾ ಇತ್ತು ಅವ್ನಿಗೆ. ಗಂಟ್ಲ ಕಚ ಕಚ ಅಂತ ಐತಿ ಅಂದ. ಏನೇನೋ ಸಿಕ್ತು ಫ್ರೆಂಡ್ಸ್. ವಿಕ್ಸ್ ಮಾತ್ರ ತೊಗೊಳ್ಳಿ. ಅದು ಬಾದಾಮ್ ಪುಡಿ ಎಲ್ಲ ಹಾಕ್ತಾರಂತೆ. ಬಾದಾಮಿ ಟೀ ಒಳ್ಳೆ ಟೇಸ್ಟ್. ಬಂದ್ರೆ ಮಾತ್ರ ನೀವು ಮಸ್ಟ್ ಟೇಸ್ಟ್ ಮಾಡ್ಬೇಕು. ಸಾಕಾಗಿದೆ ಫ್ರೆಂಡ್ಸ್. ಅವತ್ತು ನೈಟ್ ಒಂದ್ ದಿವಸ ಟೀ ಕುಡಿಯಕ್ ಹೋಗಿದ್ರಪ್ಪ. ಅಲ್ಲಿ ಅವನು ಇದೊಂದು ಸ್ಪೆಷಾಲಿಟಿ, ಸರ್ ನಮ್ ಸ್ಪೆಷಲ್ ಚಾಕ್ಲೇಟ್ ಟೀ ಐತೆ ಕುಡಿತೀರಾ? ಸಖತ್ ಫೇಮಸ್ ಸರ್ ನಾವು. ನೆಕ್ಲೆಸ್ ಚಾಕ್ಲೇಟ್ ಹಾಕ್ಬಿಡೋದ? ಇಲ್ಲ ಸಖತ್ ಫೇಮಸ್ ಸರ್ ನಾವು. ಸರಿ ಆಯ್ತು, ಫೇಮಸ್ ಸರಿ ತಗೊಳ್ಳೋಣ ಅಂದ್ಬಿಟ್ಟು ಒಂದ್ ತೊಗೊಳ್ರಿ ಫಸ್ಟ್. ಕುಡಿದ್ಮೇಲೆ ಗೊತ್ತಾಗಿದ್ದು ಈ ಸ್ಪೆಷಾಲಿಟಿಗೆ ಅಡ್ಲ ಇನ್ನೂ ಟಮ್ಲರ್ ತುಂಬಾ ಟೀ ಹಂಗೆ ಇರೋದು ಅನ್ಕೊಂಡೆ. ನಮ್ದೇ ಐತೆ ಫಸ್ಟ್ ಬಾಡಿ ಅವತ್ತು ಚಾಕ್ಲೇಟ್ ಟೀ. ಅವಾಗಿಂದ ಅಂಗಡಿನ ಎತ್ಸೋರು ಒಂದು ಒಳ್ಳೆ ಕತೆ. ಅದೇ ₹1 ಎಕ್ಲೆಸ್ ಹಾಕ್ಬಿಟ್ಟಿರೋದು. ಅವ್ನು ನೆಕ್ಲೆಸ್ ಹಾಕಿದ್ರು ರೈಟ್ ತಗೊಂತವನು. ಇಂಡಿಕೇಟರ್ ಹಾಕೋನು. ಡಬಲ್ ಇಂಡಿಕೇಟರ್ ಅನ್ನೋಯ್ತದೆ ಎಲ್ಲಿ ಎಕ್ಲೆಸ್ ಆದ್ರೂ ಹಾಕಿದ್ರೆ ಒಳ್ಳೆ ಟೇಸ್ಟ್ ಇರೋದು. ಎಕ್ಲೆಸ್ ಹಾಕಿಲ್ಲ. ಅವ್ರದ್ದೇನು ಅದೇ ಅಲ್ವಾ ಪ್ರಾವಿಷನ್ ಸ್ಟೋರಿ, ಅದೆಲ್ಲ ಅಲ್ಲಿ ಹಾಕಿದ್ರೆ ಎಗ್ಲೆಸ್, ಇಲ್ತಿದ್ರೆ ಎಗ್ಲೆಸ್ ನಮ್ದು. ಅವ್ನು ಮ್ಯಾಗಿನ್ ಕೇಳ್ತಲ್ಲ ಎಗ್ಲೆಸ್, ಟೀಯಲ್ಲಿ ಕೇಳ್ತಾವ್ರೆ. ಅಲ್ಲ ಅದು ಮೊಟ್ಟೆ ಕೋಳಿ ಬಿಟ್ರೆ ಮಜಾ. ನೆಕ್ಸ್ಟ್ ಒಂದ್ 2 ಮೊಟ್ಟೆ ಪಿಸ್ಟಿಗೆ ಅದು ಹಾಕಿದಲ್ಲ. ಅಲ್ಲ ನಾರ್ಮಲ್ ಮ್ಯಾಗಿನೇ ₹90 ಅಂದ್ರೆ ನಾವು ಎಗ್ ಮ್ಯಾಗೆಲ್ಲ ತಗೊಂಡಿದ್ರೆ ₹120 ₹150 ತಗೋ. ಅದು ಸ್ಪೆಷಲ್ ಮೊಟ್ಟೆ ಅಂದಿರೋರು. ಏನಂದ್ರೆ ಮರಿಯಾಗಿರ್ತದಷ್ಟೇ. ಅಲ್ಲ ಅಷ್ಟು ಕೊಟ್ಟಿ ಹೋಟ್ಲುಗಳು ಮಾಡ್ತಾರೆ. ಇವ್ರುಗಳು ಚಿಕನ್ ಅಂಗಡಿ ಇಟ್ಕೊಂಡ್ರೆ 150, 170 ಎಲ್ಲ ರೈಟ್ ಇದ್ರೆ ಜನಗಳಿಗೆ. ಜನ ಪಾಪ ಬೆಳಗ್ಗೆ ಏನ್ ಮಾಡ್ತೀಯ, ಕಷ್ಟ ಈ ಚಳಿ ಇವಾಗ ನೋಡಿ ಏನಂದ್ರೆ ಚಿಕ್ಕ ಅಂಗಡಿಗಳಿಗೆ ಏನ್ ನಿಲ್ಸ್ತೀರಿ ಅಂದ್ರೆ ನಮ್ ಪ್ರೈಸ್ ಅಫೋರ್ಡಬಲ್ ಇರುತ್ತೆ, ನಾವು ಅಲ್ಲಿ ಪೇ ಮಾಡೋಣ ಅನ್ಕೊಂಡು ನಾವು ಫಸ್ಟ್ ಆಫ್ ಆಲ್ ನಿಲ್ಸೋದು ಅದಕ್ಕೆ ಜನಗಳು ರೀಸನ್ ನಿಲ್ಸೋದು. ನಾವು ದೊಡ್ಡ ಹೋಟ್ಲುಗಳಲ್ಲಿ ಏನ್ ನಿಲ್ಸಲ್ಲ ಅಂದ್ರೆ ಅಲ್ಲೆಲ್ಲ ಕಾಸ್ಟ್ಲಿ ಇರುತ್ತೆ. ಕಡೆ ಚಿಕ್ಕ ಅಂಗಡಿಗಳಲ್ಲೂ ಚೆನ್ನಾಗಿ ಮಾಡ್ತಾರೆ. ಅದೇ ಮಾಡ್ತಾರೆ, ಇಲ್ಲ ಅಂತ ನಾನು ಎಲ್ಲಾ ಅಂಗಡಿಗಳಿಗೂ ಹೇಳ್ತಾ ಇಲ್ಲ. ಮಾಡ್ಲಿ, ಈಸ್ಕೊಳ್ಳಿ ಕಾಸು, ಅದ್ ತಕ್ಕನಂಗೆ ಕೊಡ್ಬೇಕು ಅಷ್ಟೇ ನಾವು ಕೇಳೋದು. ಯಾಕಂದ್ರೆ ಅಲ್ಲಿ ನಂದಿ ಹಿಲ್ಸ್ ಐತಲ್ಲ, ಅಲ್ಲಿ ಹೋಗ್ತಾರೆ ಅಂದ್ಬಿಟ್ಟು ಎಲ್ಲ ಬಂದು ಕುಡಿತಾರೆ, ರೇಟ್ ಜಾಸ್ತಿ. ಬೇಗ ಅಂತ ಏನೇನು ಎಲ್ಲ ದೇವಸ್ಥಾನ ಐತೆ ನೋಡಿ ಇಲ್ಲಿ. ಹೆಂಗಂದ್ರೆ ಅಲ್ಲೆಲ್ಲ ಕಾಣ್ತಾನೆ ಇಲ್ಲ ದೇವಸ್ಥಾನ. ವಿಜಿಲ್ಸ್ ಯಾರಲ್ಲ ವಿಸಿಲ್ ಗೀಸಿಲ್ ತಿನ್ಕೊಂಡ್ ಬಂದವ್ರ ಕುಕ್ಕರ್ ಅದು ಒಂದು ಒಂದು ತಾರಕ್ ಮೆಹ್ತಾ ನೋಡಿದ್ಯಾ? ನಿನ್ನೆ ಒಂದು ಇವೆಂಟ್ ಇತ್ತು, ಬಲೂನ್ ನುಂಗ್ಬಿಟ್ಟಿದ್ದೀನಿ. ಅದಕ್ಕೆ ಹೊಟ್ಟೆ ಊದ್ತಾ ಇರೋದು ಅವಾಗ್ಲಿಂದ. ಇವೆಂಟ್ ಅಲ್ಲೇ ಬಲೂನ್ ನುಂಗ್ಬಿಟ್ಟವ್ರಂತೆ. ಎಷ್ಟು ಇವೆಂಟ್ ಮಾಡೋ ನೋಡು, ಬರೀ ಹೊಟ್ಟೆ ತುಂಬ ಬರೀ ಊದಿಲ್ಲ, ಒಳಗಡೆ ಹೇಳ್ಕೊಂಡ್ಬಿಟ್ಟ. ಊದಕ್ಕೆ ಒಳಗಡೆ ಹೇಳ್ಕೊಂಡಿದ್ದಾವ. ಬಾಯರೆಲ್ಲ ಓದ್ತಿರ್ಬಿಡು. ಇಲ್ಲಿ ಯಾವ್ದೋ ಕೆಳಗೆ ಹೋಯ್ತೀವಲ್ಲ, ಅದ್ಯಾವ್ದು? ಯಾವ್ದ್ರ ಕೆಳಗೆ ಯಾವ್ದ್ರ ಕೆಳಗಡೆ ಹೋಗ್ತೀರೋ? ಬ್ರಿಡ್ಜ್ ಕೆಳಗೆ ಹೋಯ್ತೀವಲ್ಲ. ಬ್ರಿಡ್ಜ್ ಕೆಳಗ? ಹಾ, ಒಂದ್ಸಲ ಬ್ರಿಡ್ಜ್ ಕೆಳಗೆ. ಅದೇ ಗೊತ್ತಿಲ್ಲ ನನಗೆ. ಡೆಡಿಕೇಟೆಡ್ ಕ್ಯಾಮ್ರಾಮನ್.
ಏನ್ ನೀವು ಡೆಡಿಕೇಟೆಡ್ ಕ್ಯಾಮ್ರಾಮನ್ ಕುಡಿಲಿ. ಮೇಲೆ ಇದ್ದಿರೋದು ಅದು ತಿಲಾಗಿದ್ದು ಕಾಣಲ್ಲ ಬಿಡು ವಿಡಿಯೋದಲ್ಲಿ. ಕಾಣ್ತಿದೆ ಚೂರು. ಕಾಣ್ತಿದ್ಯಾ? ಫಾಗ್ ಮಧ್ಯ ತುಂಬ್ಕೊಂಡ್ಬಿಟ್ಟಿದೆ, ಕಾಣ್ತಾನೆ ಇಲ್ಲ. ನಾಮ ಕಾಣ್ತಾ ಇದೆ ನೋಡಿ. ಮತ್ತೆ ವರ್ಕೇ ಆಗ್ತಲ್ಲ ಕಾಣೋದೇ ಇಲ್ಲ ಬಿಡ. ತಿರ್ಗಾ ಮಾಡೋ ಎಲ್ಲ ಮಕ್ಕಳು ಏನೇನು ಮಾಡ್ತಾರೆ ನೋಡ್ರಿ. ಮಂಜು ಆ ಕಡೆ ಇವಾಗ ನಮ್ಮ ಬೆಂಗಳೂರು ಕಡೆ ಎಲ್ಲ ಬಿಸಿಲು ಸ್ಟಾರ್ಟ್ ಆಗಿರುತ್ತೆ. ಅದೇ ಇಲ್ಲಿ ನೋಡ್ರಿ ಎಷ್ಟು ತಣ್ಣಗೆ ಐತೆ, ಲೆಕ್ಕ ಹಾಕ್ರಿ. ಕ್ಯಾಲ್ಕುಲೇಟರ್ ತಂದಿಲ್ಲ ಲೆಕ್ಕ ಹೇಳಿಲ್ಲ, ಲೆಕ್ಕ ಹಾಕ್ರಿ. जलागवेगगज्जल प्रवाह पावितस्तरे ढलेवलम्ब्य लम्बिताम्बुजं कपालिकामट्टमट्टमट्टमन्निनादमट्टमर्पयच्चकार चण्डताण्डवं तनोतु नः शिव शिव जटाकटाः सम्भ्रमभ्रमन्मलिन्दगज्जन्ति लोलवीचिवल्लरी विराजमानमुद्धरद्धगद्धगज्ज्वलल्ललाटकट्टव्यापके किशोरचन्द्रशेखरे रतिमिच्छरम् ॐ नमः शिवाय. ಬರ್ರ ಅಂದರೆ ಬರೀ ವಿಡಿಯೋ ಮಾಡೋದೇ ಆಯ್ತು. ಇವರು ಗಿಂಬಲಲ್ಲಿ ಫೋಟೋ ಶೂಟ್ ಮಾಡ್ತಾರೆ ಕೆಪ್ರ ನನ್ನ ಮಕ್ಕಳು. ಬರೀ ಫೋಟೋಗಳೇ ಬಿಟ್ರೆ ಎಲ್ಲ ಕ್ಯಾಮ್ರಾ ಎಲ್ಲ ಐತಲ್ಲ, ಅದೇನು ಹಿಡಿತೀರಾ? ಓ ಸಾಕು ಬರೋ ಅಣ್ಣ. ಬಾರಲ್ಲಿ ಫಾಗಲ್ಲ, ಲೈಫ್ ಫೋನ್ಗಳಲ್ಲಿ ಏನೋ ಕಾಣ್ತಾ ಇಲ್ಲ. ಮೈ ಫೋನಲ್ಲಿ ಹಿಡಿತಾವನು. ಏನ ಅಂತ ಗೇರ ಅಂತ ಹಾಕ್ಬಿಡು. ಅಲ್ಲಿ ಬಹುತ್ ಇಡ್ತಾ ಇದ್ರು, ಅಲ್ಲೂ ಸುಮ್ಮನೆ ಇರ್ತಾ ಇಲ್ಲಪ್ಪ. ಅಲ್ಲ ಇಕ್ತಾ ಇದ್ದೀನಿ. ಅಲ್ಲ ಅಲ್ವಾ ಶಿವ ಇದು? ಯಾಕೆ ಹೆಂಗ್ ಹಿಡ್ದಂಗ್ ಗೊತ್ತಾ ಮಚ್ಚ? ನೋಡಿಲ್ಲಿ ಹಿಂಗ್ ಕೂದ್ಲು ಎತ್ತಿದೀನಿ, ಹಿಂಗ್ ಕೂದ್ಲೆಲ್ಲ ಇಡ್ತಾವ. ಇಲ್ಲಿ ನೋಡ್ ಬ್ರಾ, ಹಿಂಗ್ ಇರೋದ್ನ ಅಳಿಸ್ತೀಯ ಕಣ ನೀನು. ಇಲ್ಲಿ ಹಿಂಗ್ ಇಕ್ತಾ ಇದೀನಿ ಅಂದ್ರೆ ಅದ್ ಹೆಂಗ್ ಹೋಗ್ತೈತೆ ಅಂದ್ರೆ ಅವ್ನ್ ಕೂದ್ಲಿಗೆಲ್ಲ ಟಚ್ ಆಗ್ತೈತೆ. ಡಿಸ್ಕ್